ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 7ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 2 ಅಂಕಗಣಿತದ ಉಕ್ತಿಗಳು. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 38ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪೇಜ್ ನಂಬರ್ 38ಅನ್ನು ಗಮನಿಸಿ. ಇಲ್ಲಿ 3 ಕಾಲಮ್ಗಳನ್ನು ಕೊಡಲಾಗಿದೆ. ಪ್ರತಿಯೊಂದು ಕಾಲಮ್ಗಳನ್ನು ನಾವು ಈಗ ತುಂಬುತ್ತಾ ಹೋಗೋಣ. ಮೊದಲನೆಯದಾಗಿ ನೋಡಿ, 53 ಪ್ಲಸ್ ಮೈನಸ್ 16 ಈಕ್ವಲ್ಸ್ ಟು 37 ಎಂದು ಕೊಟ್ಟಿದ್ದಾರೆ. ಅಂದರೆ 53ರಲ್ಲಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗುತ್ತದೆ. 16ಅನ್ನು ಕಳೆದಾಗ 37 ಬಂದಿದೆ. ನಂತರ ಎರಡನೇ ಸಾಲನ್ನು ನೋಡಿ, 54 ಪ್ಲಸ್ ಮೈನಸ್ 16 ಈಕ್ವಲ್ಸ್ ಟು 38. ಅಂದರೆ ಇಲ್ಲಿ ನೀವು ನೋಡಬಹುದು, ಮೇಲೆ 53 ಮೈನಸ್ 16 ಇದೆ, ಇಲ್ಲಿ 54 ಮೈನಸ್ 16 ಅಂದರೆ 53ಕ್ಕಿಂತ 1 ಜಾಸ್ತಿ ಎಂದು ನೀವು ಊಹಿಸಬಹುದು. ಅದನ್ನೇ ಇಲ್ಲಿ ಕೆಳಗೆ ಬರೆದಿದ್ದಾರೆ. 53ಕ್ಕಿಂತ 54 1 ಹೆಚ್ಚು, ಆದ್ದರಿಂದ ಬೆಲೆಯೂ ಕೂಡ 37ಕ್ಕಿಂತ 1 ಹೆಚ್ಚಿರುತ್ತದೆ. ಅಂದರೆ 37ಕ್ಕಿಂತ 1 ಹೆಚ್ಚು ಎಂದರೆ 38 ಆಗುತ್ತದೆ ಎಂದು ಅರ್ಥವಾಗಿದೆ. ಮೂರನೇ ಕಾಲಮನ್ನು ಈಗ ನಾವು ತುಂಬಬೇಕು. ಮೂರನೇ ಕಾಲಮನ್ನು ನೋಡಿ, 53 ಪ್ಲಸ್ ಮೈನಸ್ 15 ಎಂದು ಕೊಟ್ಟಿದ್ದಾರೆ. ಮೇಲನೇ ಸಾಲಿನಲ್ಲಿ 53 ಪ್ಲಸ್ ಮೈನಸ್ 16 ಎಂದು ಕೊಟ್ಟಿದ್ದಾರೆ. ಆದ್ದರಿಂದ ಈಗ ನಾವು ನೋಡಬಹುದು, 53ರಲ್ಲಿ 16ಅನ್ನು ಕಳೆದಾಗ 37 ಬಂದಿದೆ. ಅದೇ ರೀತಿ 53ರಲ್ಲಿ ಮೈನಸ್ 15ಅನ್ನು ಕಳೆದಾಗ ನಾವು 16ಅನ್ನು ಕಳೆದಕ್ಕಿಂತ ಒಂದು ಸಂಖ್ಯೆ ಹೆಚ್ಚಿಗೆಯನ್ನು ಕೂಡಿಸಬೇಕು. ಅಂದರೆ 53ರಲ್ಲಿ 16ಅನ್ನು ಕಳೆದಾಗ 37 ಬಂದಿದೆ. 53ರಲ್ಲಿ ಒಂದು ಸಂಖ್ಯೆ ಕಡಿಮೆ, ಅಂದರೆ 16ರ ಬದಲಾಗಿ 15ಅನ್ನು ಕಳೆದಾಗ ನಮಗೆ 38 ಬರುತ್ತದೆ. ಆದ್ದರಿಂದ 53 ಪ್ಲಸ್ ಮೈನಸ್ 15 ಈಕ್ವಲ್ಸ್ ಟು 38 ಎಂದು ಬರೆದುಕೊಳ್ಳಿ. ನಂತರ ಎರಡನೇ ಕಾಲಮನ್ನು ಗಮನಿಸಿ, 53 ಮೈನಸ್ 16 ಈಕ್ವಲ್ಸ್ ಟು 37. 53ರಲ್ಲಿ 16ಅನ್ನು ಕಳೆದಾಗ 37 ಬಂದಿದೆ. ಎರಡನೇ ಸಾಲಿನಲ್ಲಿ 52ರಲ್ಲಿ 16ಅನ್ನು ಕಳೆದಾಗ ಎಂದು ಕೇಳುತ್ತಿದ್ದಾರೆ. ಅಂದರೆ ಇಲ್ಲಿ ಮೊದಲನೇ ಸಂಖ್ಯೆಯಲ್ಲಿ ಒಂದು ಅಂಕಿ ಕಡಿಮೆಯಾಗಿದೆ. 53ಕ್ಕಿಂತ 52 ಒಂದು ಕಡಿಮೆ ಸಂಖ್ಯೆಯಾಗಿದೆ. ಆದ್ದರಿಂದ ನಾವು ಉತ್ತರದಲ್ಲೂ ಕೂಡ ಒಂದು ಕಡಿಮೆ ಸಂಖ್ಯೆಯನ್ನು ತೆಗೆದುಕೊಂಡರೆ ಆಯಿತು. 52 ಮೈನಸ್ 16 ಈಕ್ವಲ್ಸ್ ಟು 36 ಬರುತ್ತದೆ. ನಂತರ ಕೊನೆಯ ಸಾಲನ್ನು ನೋಡಿ, 53 ಪ್ಲಸ್ ಮೈನಸ್ 17 ಅಂದರೆ 53ರಲ್ಲಿ 17ಅನ್ನು ಕಳೆದಾಗ ಈಕ್ವಲ್ಸ್ ಟು ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಈಗ ನೀವು ಮೇಲಿನ ಸಾಲನ್ನು ನೋಡಿ, 53ರಲ್ಲಿ 16ಅನ್ನು ಕಳೆದಾಗ 37 ಬಂದಿದೆ. ಅದೇ 53ರಲ್ಲಿ 17ಅನ್ನು ಕಳೆದಾಗ, ಅಂದರೆ ಒಂದು ಅಂಕಿ ಹೆಚ್ಚಿಗೆ ಕಳೆದಾಗ ನಾವು 36ಅನ್ನು ಪಡೆಯುತ್ತೇವೆ. ಅಂದರೆ ಒಂದು ಅಂಕಿ ನಾವು ಕಡಿಮೆ ಮಾಡಬೇಕು. 37ಕ್ಕಿಂತ ಒಂದು ಅಂಕಿ ಕಡಿಮೆಯಾಗುತ್ತದೆ. ಮೂರನೇ ಕಾಲಮನ್ನು ಗಮನಿಸಿ, ಮೈನಸ್ 87 ಪ್ಲಸ್ ಮೈನಸ್ 16 ಈಕ್ವಲ್ಸ್ ಟು ಮೈನಸ್ 103. ಅಂದರೆ ಮೈನಸ್ 87ಕ್ಕೆ ಮೈನಸ್ 16ಅನ್ನು ಕೂಡಿಸಿದಾಗ ಮೈನಸ್ 103 ಬಂದಿದೆ. ನಂತರ ನೋಡಿ, ಮೈನಸ್ 88 ಮೈನಸ್ 15. ಇಲ್ಲಿ ನೀವು ನೋಡಬಹುದು, ಮೇಲೆ ಮೈನಸ್ 87 ಮೈನಸ್ 16 ಇದೆ. ಇಲ್ಲಿ ಮೈನಸ್ 88 ಮೈನಸ್ 15. ಇಲ್ಲಿ ನೀವು ನೋಡಬಹುದು, 87ಕ್ಕಿಂತ ಒಂದು ಅಂಕಿ 88ರಲ್ಲಿ ಜಾಸ್ತಿ ಇದೆ. ಅದೇ ರೀತಿ ಇಲ್ಲಿ ಮೈನಸ್ 15ಕ್ಕಿಂತ ಒಂದು ಅಂಕಿ ಹೆಚ್ಚು ಮೈನಸ್ 16ರಲ್ಲಿದೆ. ಅಂದರೆ ಇಲ್ಲಿ ಈ ಎರಡೂ ಸಂಖ್ಯೆಗಳು ಅದಲು ಬದಲಾಗಿ ಮಾಡಿ ಒಂದನ್ನು ಹೆಚ್ಚಿಗೆ ಕಡಿಮೆ ಮಾಡಿದಂತಾಗಿದೆ. ಆದ್ದರಿಂದ ಎರಡನೇ ಸಾಲಿನಲ್ಲಿರುವ ಸಂಖ್ಯೆಯ ಉತ್ತರವೂ ಕೂಡ ಮೈನಸ್ 103 ಬರುತ್ತದೆ. ಮೂರನೇ ಸಂಖ್ಯೆ ನೋಡಿ, ಮೈನಸ್ 86 ಮೈನಸ್ 18. ಇಲ್ಲಿ ಮೇಲಿನ ಸಾಲನ್ನು ನಾವು ಗಮನಿಸಿದಾಗ ಒಂದು ಅಂಕಿ ಕಡಿಮೆಯಾಗಿದೆ. ನಂತರ ಮೈನಸ್ 16ಕ್ಕಿಂತ ಎರಡು ಅಂಕಿ ಹೆಚ್ಚಾಗಿದೆ. ಅಂದರೆ ಒಂದು ಕಡಿಮೆ, ಎರಡು ಹೆಚ್ಚು. ಎರಡರಲ್ಲಿ ಒಂದನ್ನು ಕಳೆದಾಗ ಒಂದು ವ್ಯತ್ಯಾಸ ಬಂದಿದೆ. ಆದ್ದರಿಂದ ನಾವು ಒಂದನ್ನು ಕೂಡಿಸಬೇಕು. ಅಂದರೆ 103ಕ್ಕೆ ಒಂದನ್ನು ಕೂಡಿಸಿದಾಗ 104 ಬರುತ್ತದೆ. ನಂತರ ಕೊನೆಯ ಸಾಲನ್ನು ನೋಡಿ, ಮೈನಸ್ 97 ಮೈನಸ್ 26 ಎಂದು ಕೊಟ್ಟಿದ್ದಾರೆ. ಮೈನಸ್ 97 ಮತ್ತು ಮೈನಸ್ 26ಅನ್ನು ಕೂಡಿಸಿ ನಾವು 123 ಎಂದು ಬರೆದುಕೊಳ್ಳಬಹುದು. ಕಂಡುಹಿಡಿಯಿರಿ. ಎರಡು ಬದಿಗಳ ಉಕ್ತಿಗಳು ಸಮವಾಗುವಂತೆ ಬಿಟ್ಟ ಸ್ಥಳಗಳನ್ನು ಸಂಖ್ಯೆಗಳಿಂದ ಮತ್ತು ಬಾಕ್ಸ್ಗಳನ್ನು ಚಿಹ್ನೆಗಳಿಂದ ಭರ್ತಿ ಮಾಡಿ. ಇಲ್ಲಿ ನೀವು ಚಿಹ್ನೆ ಮತ್ತು ಸಂಖ್ಯೆಗಳನ್ನು ತುಂಬಬೇಕು. ಬಿಟ್ಟ ಸ್ಥಳಗಳನ್ನು ಸಂಖ್ಯೆಯಿಂದ, ಬಿಟ್ಟ ಸ್ಥಳ ಎಂದರೆ ಡ್ಯಾಶ್ ಇರುವಲ್ಲಿ ನೀವು ಸಂಖ್ಯೆಗಳನ್ನು ತುಂಬಬೇಕು ಮತ್ತು ಬಾಕ್ಸ್ನಲ್ಲಿ ಚಿಹ್ನೆಗಳನ್ನು ತುಂಬಬೇಕು. ಪ್ರಶ್ನೆ ನೋಡಿ, 24 ಪ್ಲಸ್ 6 ಮೈನಸ್ 4 ಈಕ್ವಲ್ಸ್ ಟು 26 ಪ್ಲಸ್ 6 ಇದೆ. ಈಗ ನೀವು ಪ್ಲಸ್ ಇಂದ 6ಅನ್ನು ಗುಣಿಸಿದಾಗ ಪ್ಲಸ್ 6 ಇದೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತದೆ. ಬಾಕ್ಸ್ನಲ್ಲಿ ಮೈನಸ್ ತುಂಬಬೇಕು. ಬರೆಯೋಣ.
ಬಾಕ್ಸ್ನಲ್ಲಿ ಮೈನಸ್ ಬರೆಯಿರಿ. ನಂತರ 4ಕ್ಕೆ 4 ಅಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್, ಮತ್ತು ಇಲ್ಲಿ 4ಕ್ಕೆ 4 ಹಾಗೆ ಬರೆಯಬೇಕು. ಬಿ ಪ್ರಶ್ನೆಯಲ್ಲಿ 38 ಡ್ಯಾಶ್, ಇಲ್ಲಿ ಒಂದು ಚೌಕವನ್ನು ಕೂಡ ಕೊಡಲಾಗಿದೆ, ಪುನಃ ಡ್ಯಾಶ್ ಕೊಟ್ಟಿದ್ದಾರೆ, ಈಕ್ವಲ್ಸ್ ಟು 38 ಪ್ಲಸ್ 9 ಮೈನಸ್ 4. ಈಗ ನಾವು 38 ಪ್ಲಸ್ 9 ಮೈನಸ್ 4 ಈ ಕಡೆ ಬರುವಂತೆ ಮಾಡೋಣ. 38ಕ್ಕೆ 38 ಹಾಗೆ ಇದೆ, ಪ್ಲಸ್ ಇಲ್ಲಿ ನಾವು ಈಗ ಬ್ರ್ಯಾಕೆಟ್ ಒಳಗಡೆ ಪ್ಲಸ್ 9 ಇರುವುದರಿಂದ ಪ್ಲಸ್ ಹೊರಗೆ ಇದೆ, ಒಳಗೆ 9 ಬರೆಯಿರಿ. ನಂತರ ಮೈನಸ್ 4, ಇಲ್ಲಿ ಪ್ಲಸ್ ಇರುವುದರಿಂದ ಪ್ಲಸ್ ಗುಣಿಸು ಮೈನಸ್ ಎಂದರೆ ಮೈನಸ್ಸೇ ಆಗುತ್ತದೆ, ಆದ್ದರಿಂದ ಮೈನಸ್ 4 ನೀವು ಡೈರೆಕ್ಟ್ ಆಗಿ ಬರೆಯಬಹುದು. ಸಿ ಪ್ರಶ್ನೆ ನೋಡಿ, 24 ಮೈನಸ್ 6 ಪ್ಲಸ್ 4 ಈಕ್ವಲ್ಸ್ ಟು 24. ಇಲ್ಲಿ ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್ಸಿಂದ ನಾವು 6 ಗುಣಿಸಿದಾಗ ಮೈನಸ್ಸೇ ಬರುತ್ತದೆ, ಚಿಹ್ನೆ ಮೈನಸ್ 6, ಇಲ್ಲಿ 6 ಬರೆಯಿರಿ. ನಂತರ ಮೈನಸ್ ಇಂಟು ಪ್ಲಸ್ ಅಂದರೆ ಇಲ್ಲಿ 24 ನಂತರ ಇರುವಂತಹ ಮೈನಸ್ಗೆ ನಾವು ಬ್ರ್ಯಾಕೆಟ್ ಒಳಗಿರುವಂತಹ ಪ್ಲಸ್ಸನ್ನು ಕೂಡಿಸಿದಾಗ ಮೈನಸ್ ಆಗುತ್ತದೆ, ಆದ್ದರಿಂದ ಇಲ್ಲಿ ಮೈನಸ್ 4 ಎಂದು ಅವರು ಕೊಟ್ಟಿದ್ದಾರೆ. ನೀವು ಇಲ್ಲಿ 6ರ ಚಿಹ್ನೆಯನ್ನು ಅಷ್ಟೇ ಬರೆದರೆ ಸಾಕು, 6ರ ಚಿಹ್ನೆ ಮೈನಸ್ ಆಗುತ್ತದೆ. ಡಿ ಪ್ರಶ್ನೆ ನೋಡಿ, 24 ಮೈನಸ್ 6 ಮೈನಸ್ 4 ಈಕ್ವಲ್ಸ್ ಟು, ಇಲ್ಲಿ ಇರುವುದನ್ನೇ ನಾವು ಬರೆದರೆ ಆಯಿತು, 24 ಮೈನಸ್ 6 ಮೈನಸ್ 4 ಆಗಿದೆ. ನಂತರ 27 ಮೈನಸ್ 8 ಪ್ಲಸ್ 3 ಈಕ್ವಲ್ಸ್ ಟು, ಈಗ 27 ಬರೆಯಿರಿ. 8ರ ಚಿಹ್ನೆ ಮೈನಸ್ ಆಗುತ್ತದೆ, ಅಂದರೆ ಮೈನಸ್ ಇಂಟು ಪ್ಲಸ್, ಪ್ಲಸ್ ಚಿಹ್ನೆ 8ರದ್ದಾಗಿದೆ, ಪಕ್ಕದಲ್ಲಿ ಮೈನಸ್ ಇದೆ, ಆದ್ದರಿಂದ ಮೈನಸ್ ಗುಣಿಸು ಪ್ಲಸ್ ಮೈನಸ್ ಆಗುತ್ತದೆ, ಮೈನಸ್ 8. ನಂತರ 3ರ ಚಿಹ್ನೆಯು ಕೂಡ ಮೈನಸ್ ಆಗುತ್ತದೆ, ಯಾಕೆಂದರೆ ಇಲ್ಲಿ ಬ್ರ್ಯಾಕೆಟ್ ಹೊರಗಡೆ ಮೈನಸ್ ಚಿಹ್ನೆ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗಿದೆ, ಮೈನಸ್ 3. ಎಫ್ ಪ್ರಶ್ನೆ 27 ಮೈನಸ್ ಡ್ಯಾಶ್, ಒಂದು ಚೌಕವನ್ನು ಕೊಟ್ಟಿದ್ದಾರೆ, ಡ್ಯಾಶ್ ಈಕ್ವಲ್ಸ್ ಟು 27 ಮೈನಸ್ 8 ಪ್ಲಸ್ 3 ಎಂದು ಕೊಡಲಾಗಿದೆ. 27ಕ್ಕೆ 27 ಹಾಗೆ ಇರಲಿ. ನಂತರ ಇಲ್ಲಿ ನೀವು ನೋಡಬಹುದು ಮೈನಸ್ 8 ಇದೆ, ಆದ್ದರಿಂದ ಹೊರಗಡೆ ಮೈನಸ್ ಇರುವುದರಿಂದ ನಾವು 8 ಮಾತ್ರ ಬಿಟ್ಟ ಸ್ಥಳದಲ್ಲಿ ತುಂಬಬೇಕು. ನಂತರ ಪ್ಲಸ್ 3 ಇದೆ, ಪ್ಲಸ್ 3 ಮಾಡಬೇಕಾದಾಗ ನಾವು ಇಲ್ಲಿ ಈ ಚೌಕದಲ್ಲಿ ಹೊರಗಡೆ ಮೈನಸ್ ಇದೆ, ಮೈನಸ್ ಇರುವುದರಿಂದ ಚೌಕದಲ್ಲಿ ನಾವು ಪ್ಲಸ್ ಚಿಹ್ನೆಯನ್ನು ತುಂಬಿದಾಗ ಅಲ್ಲಿ ನಾವು ಪ್ಲಸ್ 3 ಪಡೆಯಲು ಸಾಧ್ಯವಿಲ್ಲ, ಮೈನಸ್ 3 ಆಗುತ್ತದೆ. ಆದ್ದರಿಂದ ಇಲ್ಲಿ ಮೈನಸನ್ನೇ ಇರಿಸೋಣ. ಮೈನಸ್ ಇರಿಸಿದಾಗ ಬ್ರ್ಯಾಕೆಟ್ನ ಹೊರಗಡೆಯಿಂದಿರುವ ಮೈನಸ್ಸಿಂದ ನಾವು ಗುಣಿಸಿದಾಗ ಮೈನಸ್ ಇಂಟು ಮೈನಸ್ ಮಾಡಿದಾಗ ಪ್ಲಸ್ ಬರುತ್ತದೆ, ಆದ್ದರಿಂದ ಪ್ಲಸ್ 3 ಆಗುತ್ತದೆ. 27 ಮೈನಸ್ 8 ಮೈನಸ್ 3 ಆಗಿದೆ. ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 2, ಆವರಣಗಳನ್ನು ತೆಗೆದು ಅದೇ ಬೆಲೆ ಹೊಂದಿರುವ ಉಕ್ತಿ ಬರೆಯಿರಿ. ಇಲ್ಲಿ ನೀವು ನೋಡಬಹುದು 6 ಪ್ರಶ್ನೆಗಳಲ್ಲಿ ಆವರಣಗಳನ್ನು ಕೂಡ ಕೊಡಲಾಗಿದೆ. ಈಗ ನಾವು ಆವರಣಗಳನ್ನು ತೆಗೆದು, ಅಂದರೆ ಈಗ ಬ್ರ್ಯಾಕೆಟಿಂದ ಹೊರಗಡೆ ಇರುವಂತಹ ಚಿಹ್ನೆಗಳಿಂದ ಒಳಗಿರುವಂತಹ ಚಿಹ್ನೆಗಳು ಮತ್ತು ಸಂಖ್ಯೆಗಳನ್ನು ಗುಣಿಸಿ ಆವರಣಗಳನ್ನು ತೆಗೆದು ಅದೇ ಬೆಲೆಯನ್ನು ಹೊಂದಿರುವಂತಹ ಉಕ್ತಿಯನ್ನು ಬರೆಯೋಣ. ಎ ಪ್ರಶ್ನೆ 14 ಪ್ಲಸ್ 12 ಪ್ಲಸ್ 10 ಎಂದು ಕೊಟ್ಟಿದ್ದಾರೆ. ಈಗ ಉಕ್ತಿ ಬರೆಯೋಣ. ಬರೆಯಿರಿ. ಪ್ರಶ್ನೆ 14 ಪ್ಲಸ್ 12 ಪ್ಲಸ್ 10 ಎಂದು ಕೊಟ್ಟಿದ್ದಾರೆ. ಇಲ್ಲಿ ನಾವು ಪ್ಲಸ್ ಮತ್ತು ಪ್ಲಸ್ ಚಿಹ್ನೆಯನ್ನೇ ನೋಡುತ್ತಿದ್ದೇವೆ. 14 ಬರೆಯಿರಿ. 14 ಈಗ 12ರಲ್ಲಿ ಇದು ಪ್ಲಸ್ ಚಿಹ್ನೆಯನ್ನೇ ಹೊಂದಿದೆ, ಆದ್ದರಿಂದ ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸೇ ಆಗುತ್ತದೆ. ನಂತರ 10 ಕೂಡ ಪ್ಲಸ್ ಹೊಂದಿದೆ, ಪ್ಲಸ್ 10 ಇಲ್ಲಿ ಇರುವಂತೆ ನಾವು ಬ್ರ್ಯಾಕೆಟನ್ನು ತೆಗೆದು ಬರೆದರೆ ಆಯಿತು. ಬಿ ಪ್ರಶ್ನೆಯಲ್ಲಿ 14 ಮೈನಸ್ 12 ಪ್ಲಸ್ 10 ಎಂದು ಕೊಟ್ಟಿದ್ದಾರೆ. 14 ಬರೆದುಕೊಳ್ಳಿ. ಈಗ ನಾವು ಮೈನಸ್ಸಿಂದ ಚಿಹ್ನೆ ಮತ್ತು ಸಂಖ್ಯೆಗಳನ್ನು ಗುಣಿಸೋಣ. ಇಲ್ಲಿ 12 ಪ್ಲಸ್ ಆಗಿದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತದೆ, ಮೈನಸ್ 12. ನಂತರ 10ರ ಪಕ್ಕದಲ್ಲಿರುವ ಚಿಹ್ನೆಯು ಕೂಡ ಪ್ಲಸ್ ಆಗಿದೆ, ಇಲ್ಲೂ ಕೂಡ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗಿದೆ, ಮೈನಸ್ 10. 14 ಮೈನಸ್ 12 ಮೈನಸ್ 10 ಇದು ಉಕ್ತಿಯಾಗಿದೆ. ಸಿ ಪ್ರಶ್ನೆ ನೋಡಿ, 14 ಪ್ಲಸ್ 12 ಮೈನಸ್ 10. ಈಗ 14 ಬರೆಯಿರಿ. ಇಲ್ಲಿ 12ರ ಚಿಹ್ನೆ ಕೂಡ ಪ್ಲಸ್ ಆಗಿದೆ, ಪ್ಲಸ್ಸಿಂದ ಪ್ಲಸ್ ಗುಣಿಸಿದಾಗ ಪ್ಲಸ್ 12. ನಂತರ ಪ್ಲಸ್ಸಿಂದ ಮೈನಸನ್ನು ಗುಣಿಸಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತದೆ, ಮೈನಸ್ 10. ನೀವು ಇಲ್ಲಿ ಪಕ್ಕದಲ್ಲಿ ನೋಡಬಹುದು ನಿಯಮಗಳು ಎಂದು ನಾವು ತೋರಿಸಿದ್ದೇವೆ, ಅದರಲ್ಲಿ ಚಿಹ್ನೆಗಳ ನಿಯಮಗಳನ್ನು ಬರೆದು ತೋರಿಸಲಾಗಿದೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್,
ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಮತ್ತು ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತದೆ. ಈ ಚಿಹ್ನೆಗಳನ್ನು ಬಳಸಿ ನೀವು ಆವರಣಗಳನ್ನು ತೆಗೆದು ಅದೇ ಉಕ್ತಿಯನ್ನು ಬರೆಯಲು ಸುಲಭವಾಗುತ್ತದೆ. ಡಿ ಪ್ರಶ್ನೆ ನೋಡಿ, 14 ಮೈನಸ್ 12 ಮೈನಸ್ 10. 14 ಬರೆದುಕೊಳ್ಳಿ. 12 ಪ್ಲಸ್ನಲ್ಲಿದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತದೆ, ಮೈನಸ್ 12. ಈಗ ಮೈನಸ್ಸಿಂದ ಬ್ರ್ಯಾಕೆಟ್ ಒಳಗಿರುವಂತಹ ಮೈನಸನ್ನು ಗುಣಿಸಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿದೆ, ಪ್ಲಸ್ 10. ಈ ಪ್ರಶ್ನೆ ಮೈನಸ್ 14 ಪ್ಲಸ್ 12 ಮೈನಸ್ 10. ಇಲ್ಲಿ ಯಾವುದೇ ಬ್ರ್ಯಾಕೆಟ್ಗಳನ್ನು ಅವರು ಕೊಟ್ಟಿಲ್ಲ. ನಾವು ಅದೇ ರೀತಿಯಾಗಿ ಪುನಃ ಬರೆಯೋಣ. ಮೈನಸ್ 14 ಪ್ಲಸ್ 12 ಮೈನಸ್ 10 ಆಗಿದೆ. ಎಫ್ ಪ್ರಶ್ನೆ 14 ಮೈನಸ್ ಮೈನಸ್ 12 ಮೈನಸ್ 10 ಎಂದು ಕೊಟ್ಟಿದ್ದಾರೆ. 14 ಬರೆದುಕೊಳ್ಳಿ. ಈಗ 12 ಮೈನಸ್ಸನ್ನು ಹೊಂದಿದೆ. ಈಗ ಬ್ರ್ಯಾಕೆಟ್ನ ಹೊರಗಡೆ ಇರುವಂತಹ ಮೈನಸ್ಸಿಂದ ನಾವು ಬ್ರ್ಯಾಕೆಟ್ ಒಳಗಿರುವಂತಹ ಮೈನಸನ್ನು ಗುಣಿಸೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ ಸಂಖ್ಯೆ 12. ಪುನಃ ಇಲ್ಲಿ 10 ಕೂಡ ಮೈನಸ್ ಚಿಹ್ನೆಯನ್ನು ಹೊಂದಿದೆ. ಬ್ರ್ಯಾಕೆಟ್ ಹೊರಗೂ ಕೂಡ ಮೈನಸ್ ಚಿಹ್ನೆ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿದೆ, ಪ್ಲಸ್ 10 ಎಂದು ಬರೆಯಿರಿ. 14 ಪ್ಲಸ್ 12 ಪ್ಲಸ್ 10. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 38ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 39ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 7ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 7ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.